ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮಗೆ ನಿಮಗೆ ವಿಶ್ವಾಸವಿರುವ ದಿವ್ಯ ಶಕ್ತಿಗಳಿಗೆ ನಮ್ಮ ವಂದನೆಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಗುರು ಹಿರಿಯರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ಹೆಗಲ ಮೇಲೆ ಸದಾ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಇವರೆಲ್ಲರ ಆಶೀರ್ವಾದ ಕರುಣೆ ಕೃಪೆ ಸದಾ ನಮ್ಮ ಮೇಲೆ ಅನಂತವಾಗಿರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವು ತಿಳಿದೇನೋ ನಮ್ಮಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ರೆ ಅಥವಾ ನಮ್ಮ ಮೇಲೆ ಬೇರೆಯವರಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ರೆ, ಯಾವುದೇ ಜನ್ಮ ಹಿಂದಿನ ಜನ್ಮದಲ್ಲಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು, ನಾವು ಹೃದಯ ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ನಾವು ಕ್ಷಮೆಯನ್ನ ಕೇಳ್ಕೊಳ್ತಾ ಪ್ರಾರ್ಥನೆಯನ್ನ ಮಾಡ್ತೀವಿ. ನಾವು ಪ್ರತಿದಿನವೂ ಕೂಡ ನಾವು ಒಂದೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ, ಹೌದಲ್ವಾ? ನಿನ್ನೆ ನಾವು ಯಾವುದೇ ರೀತಿಯಲ್ಲಿ ನಾವು ಪರೀಕ್ಷೆಗಳನ್ನ ನಾವು ಹೇಗೆ ಎದುರಿಸ್ಬೇಕು, ಹೇಗೆ ನಾವು ಅದನ್ನ ಸಾಧನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವು ಇವತ್ತು ನಾವು ಪ್ರತಿದಿನ ಧ್ಯಾನವನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ನಮಗೆ? ಕೆಲವರಿಗೆ ಧ್ಯಾನನ ಮಾಡೋದಿಕ್ಕೆ ಆಗೋದಿಲ್ಲ, ತುಂಬಾ ಅಡೆತಡೆಗಳು ಬರುತ್ತೆ, ಅಷ್ಟು ಈಸಿಯಾಗಿ ನಾವು ಸಾಧನೆಯನ್ನ ಮಾಡ್ಕೊಳಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ, ಕಣ್ ಮುಚ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ, ತುಂಬಾ ಬಾಡಿ ಎಲ್ಲ ಪೇನ್ ಆಗತ್ತೆ, ಕೆಲವರಿಗೆ ತುಂಬಾ ಸುಸ್ತಾಗತ್ತೆ. ಅಂದ್ರೆ ನಾವು ರೆಗ್ಯುಲರ್ ಆಗಿ ನಾವು ಇದು ಧ್ಯಾನವನ್ನ ನಾವು ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಹೊಸದಾಗಿ ನಾವು ಹಿಂದಿನ ಜನ್ಮದಲ್ಲೂ ಮಾಡಿರಲ್ಲ ಅಥವಾ ಅನುಭವ ಇರಲ್ಲ ನಮಗೆ. ಈಗ ಪ್ರಾರಂಭ ಮಾಡ್ತಾ ಇದೀವಲ್ಲ ನಾವು, ಅದಕ್ಕೆ ನಾವು ಖುಷಿ ಪಟ್ಕೊಳ್ಬೇಕಾಗತ್ತೆ. ನಾವು ಸಣ್ಣ ಪುಟ್ಟದ್ ಆಗ್ತಾ ಇರುತ್ತೆ, ಬಟ್ ಆದ್ರೆ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಹಠ ಇರ್ಬೇಕು. ಎಷ್ಟು ಅಸಾಧ್ಯನೋ ಅಷ್ಟು 5 ನಿಮಿಷ ಆಗುತ್ತಾ 10 ನಿಮಿಷ ಆಗುತ್ತಾ, ಅದು ನಮ್ ಕೈಲಿ ಎಷ್ಟು ಸಾಧ್ಯನೋ ನಾವ್ ಅದನ್ನ ಬಿಡದೆ ನಾವು ಹಠದನ್ನ ಇಟ್ಕೊಂಡು ಜಿದ್ ಅಂತ ಹೇಳ್ತೀವಿ. ಮಕ್ಳು ಹೇಗೆ ಒಂದು ಚಾಕ್ಲೇಟ್ಗೆ ಹಠ ಮಾಡ್ಕೊಳ್ತಾವೋ ಆ ರೀತಿ ನಾವು ಹಠದಿಂದ ನಾವು ಇದನ್ನ ಪಡ್ಕೊಳ್ಳೇಬೇಕಾಗತ್ತೆ. ನಾವು ಅಷ್ಟು ಈಸಿ ಎಲ್ಲ ಮಾಡೋದಿಕ್ಕೆ, ಒಳ್ಳೆದನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ, ಆ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ಅಡೆತಡೆಗಳು ಬರುತ್ತೆ. ಕೆಲವೊಂದ್ಸಲ ಮರ್ತೇ ಹೋಗುತ್ತೆ, ಅಟೆಂಡ್ ಮಾಡಕ್ ಆಗೋದಿಲ್ಲ. ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಯಾರಾದ್ರೂ ಬರ್ತಾರೆ, ಏನಾದ್ರೂ ಯಾವ್ದಾದ್ರೂ ರೀತಿಯಲ್ಲಿ ನಮ್ಗೆ ಅಡೆತಡೆಗಳು ಬರ್ತಾನೆ ಇರುತ್ತೆ. ಆದ್ರೆ ಅವೆಲ್ಲವನ್ನು ಕೂಡ ನಾವು ಮೆಟ್ಟಿ ನಾನು ಮಾಡ್ಲೇಬೇಕು. ನಿಮ್ಗೆ ಅರ್ಥ ಆಗಿದೆ ಯಾಕೆ ಧ್ಯಾನ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ಗೆ ಧ್ಯಾನದ ಅವಶ್ಯಕತೆ ಇದ್ದೇ ಇದೆ. ನಮ್ಮಲ್ಲಿ ಅಷ್ಟು ನೋವಿದೆ, ದುಃಖಗಳಿದೆ, ಹೌದಲ್ವಾ? ಯಾವಾಗ್ಲೂ ಭೂತಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಾಂದ್ರೆ ಭವಿಷ್ಯತ್ ಕಾಲದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸಕ್ಸಸ್ ಅನ್ನೋದು ಪಡ್ಕೊಳಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ಮೇಲೆ ನಮ್ಗ್ ಬೇಕಾ ಬೇಡ್ವಾ ಧ್ಯಾನ? ನನ್ನ ಒಳಗಡೆ ಏನ್ ಶಕ್ತಿ ಇದೆ, ನಾನು ಯಾರು ಅನ್ನೋದನ್ನ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಧ್ಯಾನವನ್ನ ಮಾಡ್ಲೇಬೇಕಾಗುತ್ತೆ. ಧ್ಯಾನವನ್ನ ಮಾಡ್ತಾ 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 ಏನಾಗುತ್ತೆ, ಎಲ್ಲರಿಗೂ ಒಂದೇ ರೀತಿ ಅನುಭವ ಆಗುತ್ತಾ? ಒಂದೇ ರೀತಿ ಅನುಭವ ಆಗಲ್ಲ. ಎಲ್ಲರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ವಿವಿಧ ರೀತಿಯಾದಂತ ಅನುಭವಗಳು ಆಗ್ತಾ ಇರುತ್ತೆ. ಎಲ್ಲರಿಗೂ ಬೆಳಕು ಕಾಣಿಸಲ್ಲ, ಎಲ್ಲರಿಗೂ ಬೆಳಕು ಕಾಣಿಸ್ಲೇಬೇಕು ಅಂತಾನು ಏನಿಲ್ಲ.
ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಒಂದು ಸಂದೇಶ ಬರುತ್ತೆ ಅಂತರಂಗದ ಒಳಗಡೆಯಿಂದ, ಒಂದು ಜ್ಞಾನದ ಸಂದೇಶ ಬರುತ್ತೆ, ಒಂದು ನ್ಯೂ ಥಾಟ್ಸ್, ಒಂದು ಹೊಸ ಯೋಚನೆ. ಇಷ್ಟ ದಿನ ಮಾಡ್ತಾ ಇರ್ಲಿಲ್ಲ, ಧ್ಯಾನಕ್ಕೆ ಬಂದ್ಮೇಲೆ ಓ ನಾನು ಇದನ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಅದು ಕೂಡ ಧ್ಯಾನದಿಂದ ಆಗುವಂತ ಒಂದು ಅನುಭವ. ಅದೊಂದು ಜ್ಞಾನ. ನಮಗೆ ಜ್ಞಾನದ ಮುಖಾಂತರನೂ ಕೂಡ ನಮ್ಗೆ ಸಂದೇಶಗಳು ಬರುತ್ತೆ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಇಂಟ್ಯೂಷನ್, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ಲ ನಾವು, ಆತರ ಇಂಟ್ಯೂಷನ್. ಈ ಕೆಲಸವನ್ನ ಮಾಡ್ಬೇಕು ಅಂದಾಗ ಏನನ್ಸುತ್ತೆ, ಬೇಡ, ಇದನ್ನ ನಾವು ಮಾಡೋದ್ ಬೇಡ, ಇದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಇಂಟ್ಯೂಷನ್ ಕೂಡ ನಮ್ಗೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಕೆಲವೊಮ್ಮೆ ಅನ್ಸುತ್ತೆ ನಮ್ಗೆ ಅಲ್ವಾ, ಆದ್ರೆ ಆ ಮಾತನ್ನ ನಾವು ಗಮನಿಸ್ಬೇಕಾಗತ್ತೆ ನಾವು. ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಇನ್ನರ್ ವಾಯ್ಸ್. ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ತನು, ಮನ. ತನುನ ನಾವು ಎಲ್ಲ ಈಗ ಆಕ್ಟಿವಿಟೀಸ್ ಗಳಿಂದ ಬಂದ್ ಮಾಡ್ತೀವಿ, ನಾವು ಶರೀರವನ್ನ ನಾವು ನಿಲ್ಲಿಸ್ತೀವಿ. ಮನಸ್ಸನ್ನು ಕೂಡ ನಾವು ನಿಲ್ಲಿಸ್ತೀವಿ ನಾವು, ಹೌದಲ್ವಾ? ಮನಸ್ಸನ್ನು ನಿಲ್ಲಿಸಿದಾಗ ನಮ್ಮ ಮೂರನೇ ಕಣ್ಣು ಓಪನ್ ಆಯ್ತು ಅಂತಂದ್ರೆ, ನಮ್ಮ ಒಳಗಡೆ ಇರುವಂತ ಒಂದು ಅಂತರಂಗದ ಒಂದು ಮಾತು ಕೇಳಿಸುತ್ತೆ ನಮಗೆ. ಕೆಲವರಿಗೆ ಇನ್ನರ್ ವಾಯ್ಸ್, ಈ ಸದ್ದು, ಗದ್ದಲ, ಒತ್ತಡಗಳ ನಡುವೆ ನಮ್ಗೆ ಆ ಇನ್ನರ್ ವಾಯ್ಸ್ ಹೇಳ್ತಾ ಇರೋದು ನಮ್ಮ ಕಿವಿ ನಮ್ಗೆ ಕೇಳಿಸ್ತಾ ಇಲ್ಲ. ಅದಕ್ಕೆ ಹೇಳೋದು, ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಬೇಕು ನಾವು. ಬೆಳಿಗ್ಗೆಯಿಂದ ಟಿವಿ ನೋಡೋದು, ಬೆಳಿಗ್ಗೆಯಿಂದ ಮೊಬೈಲ್ ಹಿಡ್ಕೊಳ್ಳೋದು, ಬೇಡದಿರೋದ್ನೆಲ್ಲ ನೋಡ್ತಾ ಇರ್ತೀವಿ ಅಂತಂದಾಗ ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ, ಏನ್ ಯೂಸ್ ಆಯ್ತು? ಇನ್ 23.5 ಗಂಟೆ ಟೈಮ್ ಏನ್ ಮಾಡ್ತಾ ಇದೀವಿ ನಾವು? ಹೌದಲ್ವಾ? ಅಂದ್ರೆ ನಾವ್ ಎಷ್ಟು ಗಂಟೆ ಧ್ಯಾನ ಮಾಡ್ಬೇಕು ಅಂದ್ರೆ, ನಮ್ಮ ಅಂತರಂಗದ ಒಳ ಮನಸ್ಸಿನ ಮಾತು ನಮ್ಗೆ ಕೇಳಿಸ್ತಾ ಇಲ್ಲ. ಈ ಧ್ಯಾನದ ಅನುಭವದ ಮುಖಾಂತರ ನಮಗೆ, ಒಬ್ಬೊಬ್ಬರಿಗೆ ಇನ್ನರ್ ವಾಯ್ಸ್ ನ ಮುಖಾಂತರ ಅವರಿಗೆ ಅನುಭವ ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಔಟರ್ ವಾಯ್ಸ್. ನಿಮ್ಗೆ ಯಾರ್ದಾದ್ರೂ ಮುಖಾಂತರ ಬಂದು ನಿಮಗೆ ಹೇಳ್ಕೊಡ್ತಾರೆ ಅವರು. ಬುದ್ಧನೇ ಬರ್ಬೇಕು ಅಂತ ಏನಿಲ್ಲ, ಅವನ್ ಪರವಾಗಿ ಒಬ್ರು ಬುದ್ಧಿ ಹೇಳ್ತಾ ಇದ್ದಾರೆ. ಯಾರು ನಿಮ್ಗೆ ಬೇಕಾದಂತವ್ರು, ನಿಮ್ಮನ್ನ ಅತಿಯಾಗಿ ಪ್ರೀತಿಸುವಂತವ್ರು, ನಿಮ್ ಮೇಲೆ ಗೌರವ ಇರುವಂತವ್ರು, ನಿಮಗೆ ದಾರಿಯನ್ನ ತೋರ್ಸ್ಕೊಡ್ಬಹುದು. ಎಲ್ಲಾ ಕಡೆನೂ ಪರಮಾತ್ಮನೇ ಬರೋದಿಕ್ಕಾಗಲ್ಲ. ಅದು ಔಟರ್ ವಾಯ್ಸ್ ಅಂತೇಳಿ ನಾವು ಕರಿತೀವಿ ನಾವು. ಅಂದ್ರೆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಂದ ನಮಗೆ ಯಾವ್ದಾದ್ರು ರೀತಿಯಾದಂತ ನಮಗೆ ಅನುಭವಗಳಾಗಬಹುದು. ನೆಕ್ಸ್ಟ್ ಇನ್ನೊಂದ್ಸಲ ಏನಾಗುತ್ತೆ, ಐದನೇದು ಜ್ಞಾನ ಅಂತ. ಐದನೇದು ಯಾವುದು ಅಂತ ಹೇಳಿದ್ರೆ, ನಮಗೆ ಕಾಣಿಸುತ್ತೆ. ಧ್ಯಾನದ ಮುಖಾಂತರ ಆ ಪರಮಾತ್ಮನನ್ನ ನಾವು ನೋಡ್ಬಹುದು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ? ದೇವರ ದರ್ಶನವನ್ನ ನಾವು ಮಾಡ್ಬೇಕು ಅಂತ ಹೇಳ್ತೀವಿ, ಹೌದಲ್ವಾ? ನೀವು ಧ್ಯಾನ ಮಾಡಿದ್ರೆ ಆ ದೇವ್ರೇ ನಿಮ್ಮ ಹತ್ರ ಬಂದ್ ದರ್ಶನ ಕೊಡ್ತಾರಲ್ಲ. ಕೊಡ್ಕೊಂಡು ಹೋಗುವಂತದ್ದೇನಿಲ್ಲ, ಅದು ಬೇಕಿತ್ತು ಇಷ್ಟು ದಿನದ ತನಕ, ಅಲ್ವಾ? ಪರಮಾತ್ಮನೂ ಕೂಡ ನಮ್ಗೆ ಧ್ಯಾನದ ಮುಖಾಂತರ ಕಾಣಿಸುತ್ತೆ ನಮ್ಗೆ. ಈ ರೀತಿಯ ಕೆಲವೊಂದ್ಸಲ ನಮ್ಗೆ ಜ್ಞಾನಗಳು ಕೂಡ ದೊರೆಯುತ್ತೆ. ಈ ತರ ಸ್ಟೆಪ್ ವೈಸ್ ಒಂದೊಂದಲ್ಲ ರೀತಿಯಲ್ಲಿ, ಒಂದೊಂದಾದ ರೀತಿಯಲ್ಲಿ ನಮ್ಗೆ ಅನುಭವಗಳು ಬರುತ್ತೆ. ನಾವ್ ಏನ್ ಮಾಡ್ಬೇಕು? ಅದಕ್ಕೆ ತಾಳ್ಮೆ ಇರ್ಬೇಕು. ಒಂದೇ ಸಮಯದಲ್ಲಿ, ಒಂದೇ ಆಸನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕು. ಧ್ಯಾನ ಬಿಟ್ರೆ ಇನ್ನು ಯಾವುದಕ್ಕೂ ಕೂಡ ನಮ್ಗೆ ದಾರಿ ಇಲ್ಲ. ಧ್ಯಾನದಿಂದ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದು. ಹಾಗಾಗಿ ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ. ನಿಮ್ಗೆ ಗೊತ್ತಿರುವ ಹಾಗೆ 2 ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಅದು ಶಾಖ ಉತ್ಪತ್ತಿ ಆಗ್ತದೆ.
ಹಠವನ್ನ ಬಿಡಬಾರ್ದು ಅಷ್ಟೇ. ನೀವು ಧ್ಯಾನಕ್ಕೆ ಒಂದ್ರ ಕೆಳಗಡೆ ಒಂದರ ಒಳಗಡೆ ಒಂದು ಕೈಯನ್ನ ಜೋಡಿಸ್ಕೊಳ್ಳಿ. ಶಾಂತಿಯಿಂದ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಕೋಮಲತೆಯಿಂದ ಕಣ್ಣನ್ನ ಮುಚ್ಚಿ. ಮುಖದಲ್ಲಿ ಮಂದಹಾಸವಿರಲಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಒಳಗೆ ಬರುವ ಉಸಿರು ಆ ಪರಮಾತ್ಮನ ಚೈತನ್ಯ ಶಕ್ತಿಯನ್ನ ನಮ್ಮ ಶರೀರದ ಅಣು ಅಣುವಿನಲ್ಲಿ ಕಣ ಕಣದಲ್ಲಿಯೂ ಕೂಡ ತುಂಬಿಸ್ತಾ ಇದೆ. ಹೊರಗೆ ಹೋಗುವಂತಹ ಉಸಿರು ನಮ್ಮ ಶರೀರದಲ್ಲಿರುವಂತಹ ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಗಮನ ಎಲ್ಲವೂ ಕೂಡ ಉಸಿರಿನ ಮೇಲೆ ಇರಲಿ. ಉಸಿರನ್ನ ನಾವು ಮೂರನೇ ಕಣ್ಣಿನಿಂದ ನೋಡ್ತಾ ಇದ್ದೀವಿ. ಒಳಗೆ ಬರುವಂತಹ ಉಸಿರು ನಮ್ಮ ನಾಭಿ ಚಕ್ರವನ್ನ, ಹಳದಿ ಬಣ್ಣದ ನಾಭಿ ಚಕ್ರವನ್ನ ಪ್ರಕಾಶಮಾನವಾಗಿ ಆ ಬೆಳಕು ಎಲ್ಲ ಕಡೆಯೂ ಕೂಡ ಹರಿಯುವ ರೀತಿ, ಮಿಂಚುವ ರೀತಿ ಪ್ರಕಾಶವಾಗಿ ಬೆಳಗ್ತಾ ಇದೆ. ಈ ಬೆಳಕಿನಿಂದ ನಮ್ಮ ಸ್ವಾದಿಷ್ಠಾನ ಚಕ್ರವು ಕೇಸರಿ ಬಣ್ಣದಲ್ಲಿರುವಂತಹ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಅದು ಕೂಡ ಬೆಳಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಈ ಬೆಳಕಿನಿಂದ ನಮ್ಮ ಮೂಲಾಧಾರ ಚಕ್ರವು, ಕೆಂಪು ಬಣ್ಣದಲ್ಲಿರುವಂತಹ ಮೂಲಾಧಾರ ಚಕ್ರವನ್ನು ಕೂಡ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಅದು ಬೆಳಕನ್ನ ಎಲ್ಲಾ ಕಡೆಗೂ ಕೂಡ ಹರಡುತ್ತಾ ಇದೆ. ಈ ಬೆಳಕಿನಿಂದ ನಮ್ಮ ಹೃದಯ ಚಕ್ರವು, ಹಸಿರು ಬಣ್ಣದಲ್ಲಿರುವಂತಹ ಹೃದಯ ಚಕ್ರವು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಹೃದಯ ಚಕ್ರದ ಬೆಳಕು ಹರಡುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನು, ತಿಳಿ ಆಕಾಶ ಬಣ್ಣದಲ್ಲಿರುವಂತಹ ಈ ಗಂಟಲಿನ ಚಕ್ರವನ್ನು ಆವರಿಸಿಕೊಂಡಿದೆ. ಗಂಟಲಿನ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಒಂದು ದೀಪದಂತೆ ಬೆಳಗ್ತಾ ಇದೆ. ಈ ದಿವ್ಯವಾದಂತಹ ಬೆಳಕು ಹರಡ್ತಾ ಹರಡುತ್ತಾ ವಿಸ್ತಾರವಾಗುತ್ತಾ ನಮ್ಮ ಆಜ್ಞಾ ಚಕ್ರದಲ್ಲಿ
ಕಡು ನೀಲಿ ಬಣ್ಣದಲ್ಲಿರುವಂತಹ ಆಜ್ಞಾ ಚಕ್ರದಲ್ಲಿ ಅತ್ಯಂತ ಪ್ರಕಾಶವಾಗಿ ಬೆಳಕು ಪ್ರಜ್ವಲಿಸ್ತಾ ಇರುತ್ತೆ. ದಿವ್ಯವಾದಂತಹ ಬೆಳಕು, ನೀಲಿಯ ಬೆಳಕು ಹರಡುತ್ತಾ ನಮ್ಮ ಸಹಸ್ರಾಹಾರ ಚಕ್ರವನ್ನ ಟಚ್ ಮಾಡಿತು. ಸಹಸ್ರಾರ ಚಕ್ರವು ನೇರಳೆ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ನೋಡ್ತಾ ಇದೆ. ಈ ಮೂರನೇ ಕಣ್ಣೆ ಅತ್ಯಂತ ನಮ್ಮನ್ನ ಒಂದು ಪರಮಾತ್ಮನ ಅದ್ಭುತವಾದಂತಹ ಶಕ್ತಿ. ಈ ಮೂರನೇ ಕಣ್ಣಿನ ಬೆಳಕು ದೀಪದಂತೆ, ಒಂದು ನಕ್ಷತ್ರದಂತೆ ಪ್ರಕಾಶಮಾನವಾಗಿ ಬೆಳಕು ಎಲ್ಲಾ ಕಡೆಯೂ ಕೂಡ ಹರಡ್ತಾ ಇದೆ. ಈ ಒಂದು ದಿವ್ಯವಾದಂತಹ ಬೆಳಕಿನ ಜೊತೆಗೆ ಬ್ರಹ್ಮಾಂಡದಿಂದ ಚಿನ್ನದ ಬಣ್ಣದ ಬೆಳಕು ನಮ್ಮ ಮೇಲೆ ಸುರಿತಾ ಇದೆ. ಹನಿ ಹನಿಯಾಗಿ ಹೇಗೆ ಮಳೆ ಹರಿಯುತ್ತೋ ಹಾಗೆ ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮ ಶರೀರದ 4 ಭಾಗಗಳಲ್ಲಿ ಕೂಡ ಅದಿವ್ಯವಾದಂತಹ ಚಿನ್ನದ ಬಣ್ಣದ ಬೆಳಕು ಸುರಿತಾ ಇದೆ ನಮಗೆ. ಸ್ವಲ್ಪ ದಿಕ್ಕುಗಳಲ್ಲಿ ಕೂಡ ದಿವ್ಯ ಶಕ್ತಿಗಳು ನಮ್ಮನ್ನ ಕಾಪಾಡ್ತಾ ಇರುವಂತಹ, ನಮಗೆ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ಎಂತ ದಿವ್ಯ ಶಕ್ತಿಗಳು ನಮ್ಮ 4 ದಿಕ್ಕುಗಳಲ್ಲಿ ಇರುತ್ತೆ. ಅವರ ಆಶೀರ್ವಾದದ 2 ಕೈಗಳಿಂದಲೂ ಕೂಡ ಆಶೀರ್ವಾದಗಳು. ಆ ದಿವ್ಯ ಶಕ್ತಿಗಳು ಯಾರು ಅಂತ ಹೇಳಿದ್ರು ನಿಮ್ಮ ಗಮನವನ್ನ ನೋಡ್ಬೇಕು. ಆ ಬೆಳಕು ಯಾವುದು? ಆಶೀರ್ವಾದದ ಕೃಪೆಯನ್ನ ನನ್ನ ಮೇಲೆ ಹರಿಸ್ತಾ ಇರುವಂತವರು ಯಾರು? ಅವರ ಆಶೀರ್ವಾದವು ಹೂವಿನ ರೀತಿಯಲ್ಲಿ ನಮ್ಮ ಮೇಲೆ ಸುರಿತಾ ಇದೆ. ಹೂವಿನ ಮಳೆ, ಆಶೀರ್ವಾದದ ಮಳೆ ಕೆಲವರಿಗೆ ಬಾಡಿ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ತಣ್ಣಗಾದ ಅನುಭವ ಆಗುತ್ತೆ, ಕೆಲವರಿಗೆ ತುಂಬಾ ಬಿಸಿಯಾದಂತ ಅನುಭವ ಆಗುತ್ತೆ. ಆಶೀರ್ವಾದದ ಮಳೆಯನ್ನ ಸುರಿಸ್ತಾ ಇರೋದು ಯಾರು ಅಂತ ಹೇಳಿ ನೀವು ನೋಡ್ಬೇಕು. ಜಸ್ಟ್ ನಿಮ್ಮ ಗಮನವನ್ನ ಆ ಆಶೀರ್ವಾದ ಎಲ್ಲಿಂದ ಬರ್ತಾ ಇದೆ, ಯಾರು ಅಂತ ಹೇಳಿ ನೀವು ಗಮನ ಇಟ್ಟಿರುವಂತಹ ನಿಮಗೆ
ಎಂತ ಅದೃಷ್ಟವನ್ನ ನಾವು ಮಾಡಿದ್ದೇವೆ, ಎಂತ ಪುಣ್ಯವನ್ನ ನಾವು ಮಾಡಿದ್ದೇವೆ. ಆ ಭಗವಂತನ ಆ ದಿವ್ಯ ಜ್ಯೋತಿಯ ಆ ದಿವ್ಯ ಶಕ್ತಿಯ ಅನುಗ್ರಹ ಸದಾ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ನಂಗೆ ಅರಿವೇ ಇರೋದಿಲ್ಲ, ಇಷ್ಟು ದಿನ ಅರಿವೇ ಇರ್ಲಿಲ್ಲ. ಎಂತ ಆನಂದ. ಒಂದೊಂದು ಅವು ಆಶೀರ್ವಾದದ ಹೂವು ಮೇಲೆ ಹರಿತಾ ಇದ್ರೆ ಮೈಯೆಲ್ಲವೂ ಕೂಡ ಕಂಪನ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿರುವಂತ ಮಾತನ್ನ ನಿಮ್ಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೋ ನೀವು ಮಾತಾಡ್ಬಹುದು. ಆಶೀರ್ವಾದ ಮಾಡಿದಂತಹ ಆ ದಿವ್ಯವಾದಂತಹ ಶಕ್ತಿ ಎಲ್ಲಿಂದ ಬಂದಿತ್ತು, ಹಾಗೆ ನಿಧಾನವಾಗಿ ವಿಲೀನವಾಗಿ ಆಶೀರ್ವಾದವನ್ನು ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ಮೂರನೇ ಕಣ್ಣಿನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿಧಾನವಾಗಿ ಮೂರನೇ ಕಣ್ಣಿನಲ್ಲಿ ನೀವು ನೋಡ್ತಾ ಇದ್ದೀರಾ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಸ್ವಾಭಾವಿಕವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಸ್ವಾಭಾವಿಕವಾಗಿ ಉಸಿರನ್ನ ಬಿಡಿ. ನಮ್ಮ ಗಮನವು ನಾವಿರುವ ರೂಮಿನ ಸುತ್ತ ಇರುವಂತಹ ಶಬ್ದಗಳನ್ನು ಗಮನಿಸಿ. ಕಾಲ್ ಬೆರಳುಗಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ ನಿಧಾನವಾಗಿ ಸ್ವಾಭಾವಿಕವಾಗಿ ನಮ್ಮ ಸಹಜ ಸ್ಥಿತಿಗೆ ನಾವು ಬರೋಣ. ಎರಡು ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಆ ದಿವ್ಯ ಶಕ್ತಿಯ ಬೆಳಕನ್ನ ಶರೀರದ ಎಲ್ಲಾ ಭಾಗಗಳಲ್ಲಿ ಸ್ಪ್ರೆಡ್ ಮಾಡಿ. ಎಲ್ಲಾ ದಿವ್ಯ ಆತ್ಮಗಳಿಗೂ ಕೂಡ ಧನ್ಯವಾದಗಳು. ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳು ಈ ಆಧ್ಯಾತ್ಮಿಕ ಉನ್ನತಿ ಉಂಟಾಗಲಿ. ತಿಳಿದೋ ತಿಳಿದೇನೋ ನಮ್ಮಿಂದ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು, ನಮಗೆ ಬೇರೆಯವರಿಂದನೂ ಕೂಡ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ರೆ ಹೃದಯಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಕ್ಷಮೆಯನ್ನ ಕೇಳ್ಕೊಳ್ಳೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ.